ದಿನಗಳು ಕಳೆದರೂ ತಿಂಗಳುಗಳು ಕಳೆದರೂ ರಾಮಶಾಸ್ತ್ರಿಯ ಧ್ವನಿ ವಾಪಸ್ ಬರಲೇ ಇಲ್ಲ. ಕೊನೆಗೆ ಒಂದು ದಿನ ರಾಮಶಾಸ್ತ್ರಿಗೆ ಯೋಗಾನಂದ ಎನ್ನುವ ವೈದ್ಯರ ಪರಿಚಯವಾಯಿತು. ಅವರು ರಾಮಶಾಸ್ತ್ರಿಗೆ ಒಂದು ಸಲಹೆ ನೀಡಿದರು. ಈ ಕೂಡಲೇ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡು, ಆಗ ಮಾತ್ರ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತದೆ ಎಂದು ಹೇಳಿದರು. ಈ ಸಲಹೆಯ ಮೇರೆಗೆ 1872ರ ಕೃಷ್ಣ ತ್ರಯೋದಶಿ ದಿನದಂದು ರಾಮಶಾಸ್ತ್ರಿ ಮಂತ್ರಾಲಯಕ್ಕೆ ಹೋದರು. ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ರಾಯರ ಸೇವೆ ಶುರು ಮಾಡಿದರು. ರಾಮಶಾಸ್ತ್ರಿ ಅವರಲ್ಲಿ ಎಷ್ಟರ ಮಟ್ಟಿಗೆ ಭಕ್ತಿ ಮೂಡಿತು ಎಂದರೆ, ಗುರುರಾಯರಿಗೆ ಸೇವೆ ಶುರು ಮಾಡಿದ ನಂತರ 1 ವಾರಗಳವರೆಗೂ ದಿನಕ್ಕೆ 1 ಹೊತ್ತು ಮಾತ್ರ ಊಟ ಮಾಡುತ್ತಿದ್ದರು. ಅಲ್ಲಿದ್ದ ನಂಬಿಕೆ ಏನು ಎಂದರೆ, ರಾಯರು ಸೇವೆ ಮಾಡುವ ಭಕ್ತರ ಕನಸಿನಲ್ಲಿ ಬಂದು